ಅದೇನೆ ಮೀನಾಕ್ಷಿ ಮೇಡಮ್ ಕೂಡ ಮೀನಾಕ್ಷಮ್ಮ. ಓ ನೀನಾ ಬಾ ಸಾಯಿತ್ರಿ. ನಾನು ಯಾರಪ್ಪ ಹಿಂಗೆ ನನ್ನ ಇಷ್ಟು ಮಟ್ಟಕ್ಕೆ ಹೋಗ್ತಾವ್ರೆ ಅನ್ಕಂಡೆ. ಇದೇನು ಎತ್ತಗೊಂಡೆ? ಅಯ್ಯೋ ಎತ್ತಕ್ಕೆ ಹೋಗಂದ್ಲೆ ತರಕಾರಿ ಅಂಗಡಿಗೆ ಹೋಗಿದ್ದೆ. ಟೊಮೊಟೊ 100 ರೂಪಾಯಿ ಕೆಜಿ ಹೇಳ್ತಾನೆ. ಎರಡು ಬಸ್ತೀವನು ಈಗ ಬೆಲೆ ಎರ್ಗೋದ್ರೆ ಹೆಂಗೆ ಬದುಕೋದು ಅಂತೀನಿ. ಅದಕ್ಕೆ 2 ಹುಣ್ಸೆಕಾಯಿ ಬಿತ್ತಾನ ಉದುರಿಸ್ಕೊ ಬರೋಣ, ಅದು ಹಾಕಿ ಉಪ್ಸಾರು ಮಾಡೋಣ ಅಂತ ನೋಡು ಹೊಲ್ದ ಕಡೆಗೆ ಹೋಗ್ತಾ ಇದ್ದೀನಿ. ಅದನ್ನು ಈ ಆಳು ಕೆಟ್ಮುಂಡರು ಬಿಟ್ಟವರು ಇಲ್ಲೆಲ್ಲ ಉದುರಿಸ್ಕೊಬಿಟ್ಟವರು. ಓ ಇಷ್ಟು ದಿವಸ ನಾನು ಹುಣ್ಸೆಹಣ್ಣು ಬಳಸ್ತಿರಲಿಲ್ಲ, ಬರೀ ಟೊಮೊಟೊ ಹಾಕತ್ತಿದ್ದೆ. ಈಗ ಟೊಮೊಟೊ ಕಾಸ್ತಿಲ್ಲದೆ ಎಲ್ಲಿ ಕಿತ್ಕೊಳ್ಳೋಣ, ಅದಕ್ಕೆ ಹುಣ್ಸೆಕಾಯಿ ಬಿಡಿಸ್ಕೊಬಿಟ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೊಲ್ತಕ್ಕೆ ಹೋಗ್ತಾ ಇದ್ದೀನಿ. ನೀನು ಎತ್ತಕ್ಕೆ ಹೋಗಿದ್ದೆ ತೆಗೆ? ಅಯ್ಯೋ ನಾನು ಜಮೀನ್ದಾರ ಮನೆ ಕಡೆಗೆ ಹೋಗಿದ್ದೆ. ಓ ಹಿಂಗೆ ಸುಮ್ಕೆ ತಿರ್ಕ ಆಡ್ಕೊಂಡು ಅವರು ನೆನ್ನೆ ಮನೆಗೆ ಸೇರಲಿಲ್ಲ, ಎಲ್ಲಿಗೆ ಹೋದ್ರು ಅಂತ ಕೇಳೋಣ ಅಂತ ಹೋಗಿದ್ದೆ. ಓ ಎಲ್ಗೋಗಿದ್ರಂತೆ? ಏನು ಇಸ್ಯಾ? ಎಲ್ಲಿ ಗಿರ್ಜಮ್ಮ ಈಗ ಈಚೆಗೆ ಬರಲ್ಲ ಅಂತೇಳೆ ಮನೆಯೊಳಗೆ ಕೋಣೆಲೆ ಕೊಸಿತಾಳೆ. ಅಯ್ಯ ಎಲ್ಕೋತಾಳು, ಅವಳು ಸಸಿ ಅರಪ್ಪನ ಮನೆಗೆ ಹೋಗಿಲ್ಲಲ್ಲ, ಹಂಗಾಗಿ ಮನೆ ಕೆಲಸ ಎಲ್ಲ ಇವ್ರ ತಲೆ ಮೇಲೆ ಬಿದ್ದಿತ್ತು. ಈಗ ಅವಳು ಬಂದವಳೆ, ಈಗ ತಿರ್ಗ್ತಾಳೆ ತಗೋ ಬಿದ್ದಿದೀಯಾ. ಓ ಹಂಗೆ ಹೌದು, ಅವಳು ಚಿಕ್ಕವಳು ಮಗ ಐತೆ? ಹ್ಞೂ ಆಯಿತು, ಅದೇ ಸುದ್ದಿಗೆ ಕೇಳ್ಕೊಬರಕ್ಕೆ ಹೋಗಿದ್ದೆ. ಮೊನ್ನೆ ದಿವಸ ನೀರು ಕಂಡ್ಲಂತೆ ಗಂಡು ಮಗ ಆಯ್ತಂತೆ. ನಾನು ಎಲ್ಲರೂ ನೋಡಕ್ಕೆ ಹೋಗಿದ್ರಂತೆ, ಹೆಂಗವ್ರು ಏನು ಅಂತ ಕೇಳ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿಂದಲೇ ಬರ್ತಾ ಇದ್ದೀನಿ. ಓ ಆಯ್ತಾ ಗಂಡು ಮಗನೇ? ಹ್ಞೂ ಇನ್ನು ಇವ್ರು ಹಿಡಿಯೋಕ್ಕಾಗಿಲ್ಲ ಬಿಡು. ಹೆಣ್ಣಾಗಿದ್ರೆ ಗೋಸಿ, ಈ ಗಂಡ ಆಯ್ತಲ್ಲ ಇವಳಿಗೆ ತಲೆನೇನು ನಿಲ್ಲಕ್ಕಿಲ್ಲ. ಓ ಅದಕ್ಕೆ ಸುಮ್ಕೆ ನಾನು ಏನು ಎತ್ತ ಅಂತ ತಿಳ್ಕೊಬರೋಣ ಅಂತ ಹೋಗಿದ್ದೆ. ಹಂಗಂದ್ಲು, ಸರಿ ಅಲ್ಲಿಂದ ಹಿಂಗೆ ಬರ್ತಾ ಇದ್ದೆ. ಓ ಬಾ ಮಂತಕ್ಕೆ ಏನು ಅಡುಗೆ ಮಾಡಿದ್ದೆ? ಅಯ್ಯೋ ಅಡುಗೆ ಏನಕ್ಕೆ ಮಾಡೋಣ, ಬೆಳಿಗ್ಗೆ ದೋಸೆ ಹಾಕಿದ್ದೆ, ಮಧ್ಯಾಹ್ನಕ್ಕೆ ರಾತ್ರಿದು ಮಾತುಕತೆ ಸಾರಿತ್ತು. ಸರಿ ಅದಕ್ಕೆ ಅನ್ನಕ್ಕಿಕ್ಕಳೋಣ ಅಂದ್ಬಿಟ್ಟು ಸುಮ್ಕಾದೆ. ಓ ಹಿಂಗೆ ಏನು ಮಾಡಿ ತರಕಾರಿ ಬೆಲೆ ಎಲ್ಲ ಜಾಸ್ತಿ, ನಾನು ಒಣ್ಕಾಳಲ್ಲೇ ಕತೆ ಕಳೀತಾ ಇದ್ದೀನಿ. ನಾನು ಹಂಗೂ ತೋಟದಲ್ಲಿ ಒಂದೆರಡು ಸೊಪ್ಪಿನ ಬಿತ್ತುಗಳು ಹಾಕ್ಕೊಂಡಿದ್ದೀನಿ, ಅವಿನ್ನ ಬಂದಿಲ್ಲ ಕಣ. ಅವರ ಬರದೆ ಹಸಿ ಕತೆ ಕಳೀತದೆ. ನನ್ನ ಮೊದಲಾಗ 8 ಆಣಿ ಕಂಡ್ಲೆ ಒಂದು ದಿವಸ ತರಕಾರಿ ಕತೆ ಕಳೀತಿತ್ತು. ಈಗ 20 ರೂಪಾಯಿ 30 ರೂಪಾಯಿ ಇದ್ರು ಹೆಂಗಾನ ತಗೊಬಿಡ್ಬೋದು, ಬೇಡ 50 ಇದ್ರೂ 100 ರೂಪಾಯಿ ಅಂತ ಅಂದ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಬದುಕೋದು ಅಂತೀನಿ. ಸೆಂಚುರಿ ಆಗೋಯ್ತು ಅಂತ ನಂಗೆ ಅವನು ಟಮಟವ. ಓ ಕಣವ, ಈ ಅಲ್ಲಿ ಬೆಳೆಯೋರಿಲ್ಲ ತಿನ್ನೋರೈತೆ ಆದರೂ ಇನ್ನೇನಾಯ್ತದೆ. ಸರಿ ಈಗ ಎತ್ತಗೆ ಪಯಣ? ಅಯ್ಯೋ ಎತ್ತಗೆ ಹೋಗೋಣ, ಮನೆ ಕಡೆಗೆ ಹೋಗ್ತೀನಿ. ಆ ಜಮೀನ್ದಾರ ಮನೆಗೆ ಒಂದು ಮಗ ಬಂದಿತ್ತು, ಏನು ಮಾತಾಡ್ಬಿಡ್ತು ಅಂದ್ಬೇಡ ನನಗೆ. ನನಗಾಗಿ ರಪ್ಪಂತ ಬೊಡ್ದೆ ಬಿಡೋಣ ಅನ್ಸ್ಬಿಟ್ಟಿತ್ತು. ಏನ ಜಮೀನ್ದಾರ ಅಲ್ಲಿ ಮಗ ಕರ್ಕೊಂಡ್ಬಿಟ್ಟವ್ರ? ಇದೇನ್ಲೇ ಮಾತಾಡ್ತುಂತಿ? ಯಾಕೋ ಜಮೀನ್ದಾರ ಮಗ ಕರ್ಕೊ ಬಂದವ್ರೆ ಅಂದಿದ, ಮೊಮ್ಮಗ ಹಾಕಿಸೋರ ಮಗನಲ್ಲ ಇವ್ನು. ಸತೀಶ ಯಾವುದೋ ಮಗ ಕರ್ಕೊ ಬಂದವನಿ, ಗೊತ್ತಿಲ್ಲ ಐಸಿಯಾ? ಏನೇ ಹೊಸ ಐಸಿ ಹೇಳ್ತಿದ್ಯಾ? ಯಾವ ಮಗನೇ? ಈಗ ನಾನು ಅಲ್ಲೇ ಕೂತಿದ್ನಲ್ಲ, ನನಗೇನು ಗೊತ್ತು. ಆ ಮಗ ಕರ್ಕೊಂಡು ಬಂದವನಿ ಅವಳು ಎಂಟ್ರಿಗೆ ಸ್ನಾನ ಮಾಡಿಸಿ ತಿಂಡಿ ತಿನ್ಸ್ಕೊಂಡ. ನಾವೆಲ್ಲ ಬೆಕ್ಕಿಟ್ಟಂಗೆ ಏನಪ್ಪ ಇದು ಅಂತ ನೋಡ್ತಾ ಇದ್ರೆ ಮಗ ಕರ್ಕೊಬಂದು ಅದೆಂಥದ್ದು ನನ್ನ ಸ್ನೇಹಿತನ ಮಗ ಅಂತ ಏನೇನೋ ಹೇಳ್ತಾ ಇದ್ದ. ಎಂಟ್ರು ಕುಟೆ ಯವ್ವ ಇದೇನಿದು? ಮೀನಾಕ್ಷಮ್ಮ ಸುಮ್ಕಿರು, ಅದು ಹಂಗಲ್ಲ ಕಣ. ಹೆಂಗಿರೋರು ಮಗ ಆಗ್ಲಿಲ್ವಲ್ಲ, ಇನ್ನಮೇಕೆ ಏನಾರು ಆಡ್ಕೋತಾರೆ, ಆಸ್ತಿ ಅಜ್ಜೆ ಬರ್ತದೆ ಅಂತೇಳಿ ಈಗ ಅಷ್ಟರೊಳಗಡೆ ಕಿಸೋರಂಗು ಒಂದು ಆಗೋಯ್ತು, ಗಂಡು ಮಗನೇ ಆಗೋಯ್ತು. ಇನ್ನು ಏನಾಯ್ತದೆ ಎತ್ತಾಯ್ತದ ಅಂತೇಳಿ ಇವ್ರಿಗೆ ಮಗಿಲ್ಲ ಅಂತ ಆಡ್ಕೋಬಾರ್ದು ಅಂತೇಳಿ ಯಾವುದೋ ಮಗ ತಂದಿರಂಗೋನಿ. ಈಗ ಹಂಗೆ ಹೇಳ್ಬಾರ್ದಲ್ಲ, ಆಳ ಮುಂದೆ ನಾನು ಬೇರೆ ಅಲ್ಲೇ ಕೂತಿದ್ದೆ, ಅದಕ್ಕೆ ಸ್ನೇಹಿತಂದು ಅಂತೆಲ್ಲ ಕತೆಗಳು ಹೇಳ್ತಾವನೆ. ಹಂಗಾರೆ ಅದೇನು ಅದೆಂಥದ್ದು ದತ್ತು ಮಗ ಸಾಯ್ಕತ್ತಾರಲ್ಲ ಹಂಗೇನು ಏನೋ ಇರಬೇಕು. ಯಾರ್ದೋ ಮಗನ ಇವ್ನ ಜೊತೆಗೆ ಯಾಕೆ ಕಳಿಸ್ಬಿಡ್ತಾರೆ? ಸೀದಾ ಕರ್ಕೊಬಂದು ಅವಳ ಮನೇಲಿ ಮಡ್ಕೊಳ್ಳೋ, ನನಗೆ ಸ್ನಾನ ಮಾಡಿಸು ಊಟ ಮಾಡಿಸು ಅಂತಾನೆ. ಓ ನಾನು ಹಂಗೆ ಅಂದ್ಕೊಂಡೆ, ಅವ್ರ ಮುಂದೆ ಅಂದರೆ ಏನಾದ್ರು ಅಂತಾರೆ ಅಂದ್ಬಿಟ್ಟು ಸುಮ್ಕೆ ಎದ್ದು ಬಂದೆ. ನನಗನ್ಸ್ತದೆ ಇಷ್ಟೇ ಆಗಿರೋದು, ಇಲ್ಲ ಅಂತ ಆಡ್ಕೋಬಾರ್ದು ಅಂತೇಳಿ ತಂದವನೆ. ಹೆಣ್ಣು ಗಂಡು? ಹೆಣ್ಮಗ ಅಲ್ಲ ಕಣ್ಲೆ, ಹಂಗೇನಾರ ಆಸ್ತಿ ಸಿಕ್ಕಿ ಅಂತ ತರಂಗಿದೆ, ಗಂಡು ಮಗನಾದ್ರೂ ತರೋನು. ಅಯ್ಯ ಗಂಡು ಮಕ್ಳನ್ನ ಯಾರು ಬಿಟ್ಟಿರ್ತಾರೆ ಬೀದಿಲಿ, ಅದಕ್ಕೆ ಒಂದು ಹೆಣ್ಣಾರ ಇರಲಿ ಅಂತ ತಗೊಂಬಂದವನೆ. ಏನೋಪ್ಪ ಹೇಳೋದ ಕೇಳೋಕ್ಕೆ ನಂಬಕೈತೆಲ್ಲ, ಓಲಿ ಬಿಡು, ನಮ್ಗೆ ಯಾಕೆ ಬೇರೆಯವ್ರ ಸುದ್ದಿ. ಆದ್ರೂ ಆಲೆ ಆಗಲ್ಲ ಅನ್ನಂಗೆ ಆಗೋಯ್ತು ಅವ್ರ ಮಕ್ಕಳು. ಇರಬೇಕು. ಈ ಕಿಶೋರಂದು ಇತ್ತಿತ್ಲಾಗಿ ಅಲ್ಲಿ ಮಗನೇ ಆಗೋಯ್ತು. ಇವ್ರು ಅವಾಗ ಮದುವೆ ಆದವರು, ಇನ್ನಾಗಿಲ್ಲ ಅಂತೀನಿ. ಅದೇನು ಪೇಟೆ ಕರ್ಕೊಂಡು ಹೋಗಿ ಹುಷಾರಿಲ್ಲ ಅಂತೆಲ್ಲ ತೋರಿಸ್ಕೊಂಡು ಬಂದಿದ್ದು ಆಯಿತು, ಆದರೂ ನಿಲ್ಲಿಲ್ಲ. ಅದಕ್ಕೆ ಎಲ್ಲೋ ಹಿಂಗೆ ಆಡ್ಕೋಬಾರ್ದು ಅಂತೇಳಿ ಹಿಂಗೆ ತಂದು ಸಾಯ್ಕೊಳ್ಳೋಣ ಅಂತ ಅವ್ರು ಅನಿಸ್ತದೆ. ಇದಕ್ಕೆಲ್ಲ ಗಿರ್ಜಮ್ಮ ಒಪ್ಪೋಡ ಏನೋಪ್ಪ, ಅವಳಿಗೆ ಗೊತ್ತಿಲ್ಲಂಗೆ ನನ್ನ ಕಣೆ ಅಂತಿದ್ಲು. ಅಂತವೇ ಜಮೀನ್ದಾರ ಮನೆಗೂ ಯಾರೋ ಬರೋಂಗಾಯ್ತು. ನೋಡೋಣ ಸುಮ್ಕಿರು, ನನಗನ್ನಿಸ್ತದೆ ಅವ್ರ ಮನೆಗೆ ಯಾರು ಸುಮ್ಮನಿದ್ರು ಗಿರ್ಜಿ ಬಾಯಿ ಸುಮ್ಮನಿರಕ್ಕಿಲ್ಲ, ಏನಾರ ಅಂತಾಳೆ ಗೊತ್ತಾಯ್ತದೆ. ಅಯ್ಯೋ ಕಣಿವ, ಆಮೇಲೆ ನಾನು ಹೇಳ್ದೆ ಅಂತ ಯಾರ ಮುಂದೆ ಹೇಳೋಕೋಬೇಡ, ನಮ್ಗೆ ಯಾಕೆ ದೊಡ್ಡವ್ರ ಸುದ್ದಿ. ಏನೋ ಅಲ್ಲಿ ನೋಡಿದ್ನಲ್ಲ ನೀನು ಸಿಗ್ದಲ್ಲ ಹಂಗಂದೆ. ಓಹೋ ಅಲ್ಲೋಡು ಯಾರು ಬತ್ತವ್ರೆ ಅಂತ, ಅವ್ರ ಮನೆ ನಿಯತ್ತಿನ ಆಡ್ಬೋತಾವಳೆ. ಓ ಇವಳೆ ತಾಳು ಕೇಳೋಣ, ಅವಳಿಗೆ ನನಗೆ ಗೊತ್ತಿರ್ತದೆ. ಆ ಸಸಿ ಇವಳ ಹತ್ರ ಬಾಯ್ಬಿಟ್ಟಿರ್ತಾಳೆ. ಓ ಮೀನಾಕ್ಷಕ್ಕ
ಸಾವಿತ್ರಕ್ಕ ಏನು ನಿಂತ್ಬಿಟ್ರಿ? ಸುಮ್ಕೆ ಹಿಂಗೆ ಅಂಗಡಿ ಹೋಯ್ತಂದು ನೀನು ನೋಡ್ದಲ್ಲ ಹಂಗೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದು. ಬಾ ನೀನು ಹೊಂಟೆ? ಮಗ ಅಂಗನವಾಡಿ ಬಿಟ್ಟಿದೆ, ಕರ್ಕೊಂಡೋಗ ನಾನು ತೊಯ್ತಾ ಇದ್ದೆ. ಹಾಂ ಹೆಂಗೋ ಇವಾಗ ಕೆಲಸ ಇದ್ಬಿಟ್ಟು ಬಿಜಿ ಆಗ್ಬಿಟ್ಲು ನಮ್ಮ ಬಂಗಾರಿ. ಅಲ್ಲೇ ಸಾವಿತ್ರಿ ಹೂಕಣ್ಣವ ನಮ್ಮಂಗೇನು ಬಿಟ್ಟು ಕೂತಿರ್ತಾಳ. ಅಯ್ಯೋ ಯಾಕೆ ಹಂಗಂತೀರಿ? ನಿಮ್ಮ ಕೆಲಸ ನಿಮಗೆ, ನನ್ನ ಕೆಲಸ ನನಗೆ. ಅದು ಹಂಗಿರ್ಲಿ ಕಣೆ. ಜಮೀನ್ದಾರ್ ಮನೆಗೆ ಯಾವುದೋ ಮಗ ತಂದು ಸಾಯ್ಕೋತಾವ್ರಲ್ಲ, ಯಾಕೆ? ನಿಮ್ಮ ಸಸಿಗೆ ಮಕ್ಕಳಾಗಲಿಲ್ಲ ಅಂತ ತಂದು ಸಾಯ್ಕೋತಾವ್ರಂತೆ. ಹಾಂ ಹಂಗ? ನನಗೇನೋ ಗೊತ್ತಿಲ್ಲ ಕಣಪ್ಪ. ಯಾವ ಮಗ ಯಾವಾಗ ತಂದರು? ನೀವು ಹೋಗಿದ್ರಾ? ಇಲ್ಲ ಕಣೇನೋ, ನಮಗೇನು ಗೊತ್ತು. ಯಾರೋ ಹಿಂಗಂದ್ರು, ಅದಕ್ಕೆ ತಂದು ಸಾಯ್ಕೋತಾರಂತೆ ಅಂತ, ಅದಕ್ಕೆ ಕರ್ಕ ಬಂದವರಂತೆ ಅಂದರು. ಅದಕ್ಕೆ ನಿನಗೆ ಗೊತ್ತಿರ್ತದಲ್ಲ, ಅವ್ರು ವಹಿಸೋದಿಲ್ಲ, ಅದಕ್ಕೆ ಕೇಳಿದೆ. ಛೇ ಪಾಪ ಇಲ್ಲ ಕಣಿಕ, ಅವ್ರು ತಾನು ಯಾಕೆ ತಂದು ಸಾಯ್ಕೊಂಡರು? ಸಸಿ ಅಕ್ಕಂಗೆ ಯಾಕೆ ಮಗ ಹಾಕಿಲ್ಲ? ಒಂದೆರಡು ದಿವಸ ತಡ ಆಯ್ತದೆ ಡಾಕ್ಟ್ರಿಗೆಲ್ಲ ತೋರಿಸೋರು ಆಯ್ತದೆ ಅಂತ ಹೇಳೋರಂತೆ. ಮಗ ಯಾಕೆ ಕರ್ಕೊಬಂದವರು? ಯಾರು ಹೇಳಿದ ಅವ್ರು ಸಾಯ್ಕೋತಾರೆ ಅಂತ? ನನಗೇನು ಗೊತ್ತಿಲ್ಲಪ್ಪ. ಕಣೆ ಬಂಗಾರಿ ತಂದು ಸಾಯ್ಕೋತಾವ್ರಂತೆ. ಆತ ಬೇಕಾದ್ರೆ ಹೋದಾಗ ನೋಡು, ನಾವು ನಿಂಗೇನಾರು ಗೊತ್ತಿರ್ತದೇನೋ ಅಂತ ಕೇಳ್ದು. ಇಲ್ಲ ಕಣಿಕ, ನಾನು ಹೋಗಿರಲಿಲ್ಲ 2-3 ದಿವಸದಿಂದ. ಏನು ಯಾಕೆ ತಂದು ಸಾಯ್ಕೋತಾವ್ರು ಏನೋ ಗೊತ್ತಿಲ್ಲ ಕಣಪ್ಪ. ಯಾಕ ಸ್ಕೂಲಿಗೆ ಟೈಮ್ ಇತ್ತು, ನಾನು ಹೋಗಿ ಕರ್ಕೊಬರ್ಬೇಕು. ಹಂಗೇನಾರು ಗೊತ್ತಾರೆ ಹೇಳ್ತೀನಿ ಬಿಡ್ರಿ. ಹಾಂ ಏನು ಗೊತ್ತಿಲ್ಲ ನಂಗೆ, ಹೆಂಗಾಡ್ತಾಳೆ ನೋಡು, ಎಲ್ಲರೂ ಗೊತ್ತಿರುತ್ತೆ. ನಮ್ಮ ಮುಂದೆ ಬಾಯ್ ಬಿಡೋಕ್ಕಿಲ್ಲ. ಸುಮ್ಕಿರ್ಲೇ, ಆಮೇಲೆ ಸುಳ್ಳೋದಿಟ್ವು. ನೀನು ಎಲ್ಲರೂ ಕೇಳ್ಬಿಟ್ಟು ನಿನ್ನ ಹೆಸರು ನನ್ನ ಹೆಸರು ಹೇಳ್ಬಿಟ್ರೆ ಕಷ್ಟ. ಆಮೇಲೆ ಅತ್ತೆ ಎಲ್ಲಿಗೆ ಹೋಗಿದ್ರೆ? ಬೆಳಗ್ಗೆಯಿಂದ ಕಾಣಿಸ್ತಾನೆ ಇರಲಿಲ್ಲ. ಅಯ್ಯೋ ಪವಿ, ಈ ನಮ್ಮನೆ ಪಕ್ಕದಲ್ಲಿ ಸುಮಾರು ವರ್ಷ ಒಬ್ಬರಿದ್ದರು, ಅವ್ರು ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೋಗಿದ್ರು. ಇವತ್ತು ಬೆಳಿಗ್ಗೆ ಅವ್ರ ನೆಂಟ್ರ ಮನೆಗೆ ಪಕ್ಕ ರೋಡಾಗಿ ಬಂದವ್ರೆ ಅಂತ ವಿಷಯ ತಿಳಿತು. ಮಾತಾಡ್ಸ್ಕೊಬರೋಣ, ಎಷ್ಟೋ ವರ್ಷ ಆಗೋಯ್ತು ಅಂದ್ಬಿಟ್ಟು ಹೋದೆ. ಹಿಂಗೆ ಮಾತಾಡ್ಕೊಂಡು ಕೂತಿದ್ದು ತಡ ಆಗೋಯ್ತು. ಈಗಷ್ಟೇ ಎದ್ದು ಬಂದೆ. ಏನು ಮಾಡಿದೆ? ಅಡುಗೆ ಎಲ್ಲ ಆಯ್ತೆ? ಯಾರು ಬಂದಿರಿ ಮನೆಗೆ? ಅಯ್ಯೋ ಅತ್ತೆ, ನಾನು ನೀವೇನು ಹೇಳೋಗ್ಲಿಲ್ವಲ್ಲ, ಅದಕ್ಕೆ ಅಡುಗೆ ಏನು ಮಾಡಲಿಲ್ಲ. ಬೆಳಿಗ್ಗೆ ಚಿತ್ರಾನ್ನ ಐತೆ ಇನ್ನ. ಅಯ್ಯೋ ಹುಡುಗಿ, ನಾನು ಹೇಳೋಗಿಲ್ಲ ಅಂತ ನೀನೇನು ಮಾಡ್ದಿರ ಕುತ್ಕೊಳ್ತಾರ? ಏನಾರ ಮಾಡಬೇಕಲ್ವಾ? ಮುರುಳು ಏನಾರ ಊಟಕ್ಕೆ ಬಂದ್ರೆ ಏನು ಮಾಡ್ತಿ? ಅಯ್ಯೋ ಅತ್ತೆ, ಅವ್ರು ಬರಲ್ವಂತೆ, ಫೋನ್ ಮಾಡಿ ಕೇಳಿದೆ, ಅದಕ್ಕೆ ಸುಮ್ಮನಾಗಿದ್ದು. ನೀನು ನನಗೆ ನಿಮಗೆ ಚಿತ್ರಾನ್ನ ಐತದ ತಿನ್ಕೊಳ್ಳೋಣ ಅಂತ. ಅಯ್ಯೋ ಒಂದು ಗ್ಲಾಸ್ ನೀರು ತಗೊಂಬರ್ವಾ. ಏನು ಬಿಸಿಲು, ಆಚೆ ಕಡೆ ತಲೆ ತೊರಕ್ಕೆ ಹಾಕಿಲ್ಲ. ಮಳೆಗಾಲದಲ್ಲಿ ಹಿಂಗೆ ಬಿಸಿಲು ಸುಟ್ಟರೆ ಏನು ಗತಿ ಮಾಡೋಣ. ಅವ್ರ ಮನೇಲಿ ಮಜ್ಜಿಗೆ ಕುಡ್ದೆ, ಹಂಗೂ ಯಾಕೋ ಬಾಯಾರಿಕೆ ಕಮ್ಮಿ ಆಗಿಲ್ಲ. ಕೊಡು ಒಂದು ಗ್ಲಾಸ್ ನೀರು ತಗೋಬಾ, ಇಲ್ಲೇ ಕುತ್ಕೋತೀನಿ. ಏನತ್ತೆ ಬುಬ್ಬು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ? ಎಲ್ಲಾರು ಹೋಗೋರಾ? ಅಯ್ಯೋ ಅವಳೆಲ್ಲ ಹೋಯ್ತಾಳೋ ಏನೋ, ಅವಳು ಕಾಲು ಒಂದು ಕಡೆ ನಿಲ್ಲಕ್ಕಿಲ್ಲ, ಸುತ್ತಾ ಇರ್ತಾಳೆ. ಎಲ್ಲೋ ಹೋಗೋಳೆ, ಬತ್ತಾಳೆ. ಹೋಗವಾ ನೀನು, ಹೋಗಿ ನೀರು ತಗೊಂಡು ಕೊಡು. ಸ್ವಲ್ಪ ಸಾಕಾಯಿತು. ಅರೆ ಜಾಂದುಕಮ್ಮ, ಜಾಂದುಕಮ್ಮ. ಅರೆ ಇಸ್ಕಿ ಇಲ್ಲೇ ಮಲಗಿದ್ದಾರೆ, ಇಷ್ಟೊಂದು ಕೂಗ್ತಾ ಇದೀವಿ, ಮಾತಿಗೆ ಆಡಕ್ಕಿಲ್ಲ. ಜಾಂದುಕಮ್ಮ, ಜಾಂದುಕಮ್ಮ. ಅರೆ ರೀ ಏನಾಗಿದೆ? ಇಷ್ಟೊಂದು ಕೂಗ್ತಾ ಇದ್ದೀನಿ, ಹೀಗೆ ಬಾಕ್ಲು ಕಿಟಕಿ ಎಲ್ಲ ತಕೊಂಡು ಮಲಗಿದ್ದಾರೆ. ಮನೆಯಾಗೆ ಯಾರು ಇಲ್ವಾ? ಅರೆ ಇಸ್ಕಿ ಜಾಂದುಕಮ್ಮ, ಅವ್ರದ್ದು ಮನೆಗೇನೋ, ನಮ್ಮದು ಮನೆಗೆ ಯಾರು ಬಂದರೂ ಕೂಡ ನೋಡ್ಕೋತಾ ಇತ್ತು. ಈಗ ಅವ್ರದ್ದು ಮನೆಯೊಳಗೆ ಬಂದು ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀನಿ. ಇದು ಹಿಂಗೆ ಕೂತಿದ್ಯಲ್ಲ, ಏನಾರು ಹೆಚ್ಚು ಕಡಿಮೆಗೆ ಆಗಿಬಿಟ್ಟಿದ್ಯಾ? ಮತ್ತೆ ವಯಸ್ಸೋದಿಗೆ ಆಗಿದೆ, ಸೊಸೆ ಬೇರೆ ಸರಿ ಇಲ್ಲ ಅಂತಾಯ್ತು. ಇದಕ್ಕೆ ಏನಾರು ಟೆನ್ಷನ್ಗೆ ಹೊಗೆ ಹಾಕೋಬಿಡ್ತಾ? ನೋಡೋಣ ತಾಳು. ಜಾಂದುಕಮ್ಮ, ಜಾಂದುಕಮ್ಮ, ಅಯ್ಯೋ ನಿಮ್ದಕ್ಕೆ ಯಾಕೆ ಹಿಂಗೆ ಆಯ್ತು? ಅರೆ ಜಾಂದುಕಮ್ಮ ಹೋಗ್ಬಿಟ್ಟಿದೆ ಅಲ್ಲ, ಈಗ ಯಾರಿಗೆ ಹೇಳೋದು? ಅಯ್ಯೋ ಈಗ ಪಕ್ಕದ ಮನೆ ಮಂಗಳಮ್ಮಗೆ ಎಲ್ಲ ಕರಿಬೇಕು. ಅಯ್ಯೋ ಯಾರು ಇದ್ರೆ ಬನ್ನಿ. ಯಾರಿಗೆ ಕರೆಯೋದು ನಾವು? ಮುರಳಿಗೆ ಫೋನ್ ನಂಬರ್ಗೆ ಬೇರೆ ಗೊತ್ತಿಲ್ಲ. ಇವ್ರದ್ದು ಸೊಸೆಗೆ ಎಲ್ಲಿ ಹೋಯ್ತು? ಜಾಂದುಕಮ್ಮ ಹೋಗ್ಬಿಟ್ಟಿದೆಯಲ್ಲ. ಅಯ್ಯೋ ಯಾರು ಇದ್ರೆ ಬನ್ನಿ, ಸ್ವಲ್ಪ ಬೇಗ ಬನ್ನಿ, ಜಾಂದುಕಮ್ಮಗೆ ಹೊಗೆ ಹಾಕೋಬಿಟ್ಟಿದ್ದಾರೆ. ಅರೇ ಮನೆಯೊಳಗೆ ಯಾರು ಇಲ್ವಾ? ಯಾರು ಬನ್ನಿ, ಇಲ್ಲಿ ಜಾಂದುಕಮ್ಮಗೆ ಹೋಗ್ಬಿಟ್ಟಿದೆ. ಅಯ್ಯಯ್ಯೋ ಯಾರಾದ್ರೂ ಜಾಂದುಕಮ್ಮ ಒಬ್ಳೇ ಇದ್ದಿದ್ನ ನೋಡಿ ಬಂದು ಕೊಲ್ಗಿಲೆಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ನಾನು ಬೇರೆ ಬಂದ್ಬಿಟ್ನಲ್ಲಪ್ಪ, ಈಗ ನನ್ನ ಮೇಲೆ ಹೇಗೆ ಬಂದ್ಬಿಟ್ರೆ? ಈಗ ಇದು ಯಾವ ಥರ ಹೋಗಿರೋದು ಅಂತ ಗೊತ್ತಾಗ್ತಾ ಇಲ್ಲಲ್ಲಪ್ಪ. ಯಾರದು ಬಂದಂಗೆ ಕಿರ್ಚಾಕ್ತಾ ಇರೋದು? ಓ ಒಬ್ಬೊಬ್ಬ ಆಂಟಿ, ಯಾವಾಗ ಬಂದ್ರಿ? ಅರೆ ಇಸ್ಕಿ ಇದು ಲಡ್ಕಿಗೆ ಮನೆಗೆ ಇದೆ. ಅರೆ ಎಂತ ಪವಿ ಅಮ್ಮ ನೀವು, ನಿಮ್ದು ಅತ್ತೆಗೆ ಹೋಗ್ಬಿಟ್ಟಿದೆ, ನೀವು ಹಿಂಗೆ ಒಳಗಡೆನೆ ಸೇರ್ಕೊಂಡಿದ್ದೀರಲ್ಲ. ಏನು ಅತ್ತೆ ಹೋಗ್ಬಿಟ್ಟ? ಯಾವಾಗ? ಅಯ್ಯೋ ಈಗ ಚೆನ್ನಾಗಿ ನೀರು ಕೇಳಿದ್ರಲ್ಲ, ನೀರು ತಂದು ಕೂಡ ಸುಳಿಗೆ ಹೊಂಟೋದ್ರಾ? ಅರೆ ಇಸ್ಕಿ ನಿಮ್ದಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಈಗ ಚೆಂದಾಗೆ ಇತ್ತು ಜಾಂದುಕಮ್ಮ, ಮನೆಗೆ ಯಾರು ಬಂದಿಲ್ಲ? ಅಯ್ಯೋ ಅವರೇ ಮನೆಗಿಲ್ಲ, ಪಕ್ಕ ರೋಡಾಗೆ ಅದು ಯಾರೋ ಸ್ನೇಹಿತೆ ಬಂದವ್ರೆ ಅಂತ ನೋಡಕ್ ಹೋಗಿದ್ದು. ಈಗಷ್ಟೇ ಬಂದು ನೀರು ಕೇಳೋರು, ನಾನು ತಂದ್ಕೊಡ ನಾನು ಅದಕ್ಕೆ ಹಿಂಗಾಗೋಗಿತ್ತೇನಪ್ಪ. ನಾವು ಅನ್ನೋರಿಗೆ ಜಲ್ದಿ ಫೋನ್ ಮಾಡಬೇಕು.
ಅಯ್ಯೋ ಅದು ಹಂಗ ಆಯ್ತು. ನಾನು ಅನ್ಕೊಂಡೆ ಜಾಂದುಕಮ್ಮ ಒಬ್ಳಿಗೆ ಮುದುಕಿ ಹೆಂಗ್ಸಿದ್ದಾರೆ ಅಂತ ಹೇಳಿ ಯಾರೋ ಬಂದು ಏನೋ ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಜಾಂದುಕಮ್ಮ ಹೋಗ್ಬಿಟ್ಟಿದೆ ಅಂತ ನಾನು ಎಲ್ಲೆಲ್ಲೋ ಬಂದಲ್ಲಪ್ಪ ಅನ್ಕೊಂಡೆ. ಈಗ ಜಾಂದುಕಮ್ಮ ಇದಕ್ಕಿದ್ದಂಗೆ ಹೋಗಿರೋದು. ಸರಿ ಸರಿ. ಅಲ್ಲ ಇದಕ್ಕಿದ್ದಂಗೆ ಹೋಗ್ದೆ ನಿಮ್ಗೆ ಹೇಳ್ಬಿಟ್ಟು ಹೋಯ್ತಾರೆ. ಅರೆ ಹಿಸ್ಕಿ, ಅದು ಇರಲಿ, ನಿಮ್ದಕ್ಕೆ ಯಜಮಾನ್ಗೆ ಫೋನ್ ಮಾಡು. ಆಮೇಲೆ ನಿಮ್ದಕ್ಕೆ ಯಜಮಾನ ಸರಿ ಇಲ್ಲ, ನಮ್ಮೇಲೆ ಬಂದ್ಬಿಟ್ರೆ ಕಷ್ಟ. ಅಯ್ಯೋ ಅತ್ತೆ, ಇಷ್ಟೇ ಹೋಗ್ಬಿಟ್ರಲ್ಲ ಅತ್ತೆ. ನಾನು ನಿಮ್ಮ ಹತ್ರ ಮಟನ್ ಸಾರು ಹೇಳಿಸ್ಕೊಳ್ಳೋಣ ಅಂತಿದ್ದೆ, ಅಷ್ಟು ಬೇಗ ಹೊಂಟೋಗ್ಬೇಕಾಗಿತ್ತ. ಅಯ್ಯೋ ಹಾಳಾದ ಫೋನ್ ಎಲ್ಲಿಕ್ಕಿದ್ದೀನೋ ಗಾಬರಿ ನೆನ್ಪಾಯ್ತಲ್ವಲ್ಲಪ್ಪ. ಅರೆ ನೀನು ನಿಮ್ದಕ್ಕೆ ಯಜಮಾನ್ಗೆ ಫೋನ್ ಮಾಡು, ನಾನು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ತೀನಿ. ಅರೆ ಜಾಂದುಕಮ್ಮ ಇರು ಪಾಪ, ಕೊನೆಗೆ ಒಂದ್ಸರಿ ಮಕ ನೋಡ್ಕೊಬಿಡ್ತೀನಿ. ಇವತ್ತು ಜಾಂದುಕಮ್ಮಗೆ ನಮ್ಮನೆ ಊಟಕ್ಕೆ ಕರ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ನೋಡು ಜಾಂದುಕಮ್ಮ ಅಷ್ಟು ಬೇಗ ಹೊರಟೋಗ್ಬಿಟ್ಟಿದೆ. ಎಷ್ಟೊಂದು ದಿವಸ ನಮ್ಮನೆಗೆ ಊಟ ಇಲ್ಲದಾಗ ಜಾಂದುಕಮ್ಮ ಕರೆದು ಊಟ ಕೊಟ್ಟಿತ್ತು. ಪವಿ ನೀರು ತಂದೇನವ್ವ? ಓ ಬೂಬಮ್ಮ ಯಾವಾಗ ಬಂದೆ? ಅರೆ ಇದು ದಯ್ಯಾಗ ಇದೆ ಇಲ್ಲ ಜಾಂದುಕಮ್ಮಗೆ ನಿಜವಾಗ್ಲೂ. ಪವಿತ್ರ ನಿಮ್ದು ಅತ್ತೆಗೆ ಕಾಲ್ ನೋಡು. ಏ ಬೂಬಮ್ಮ ಏನಾಗಿರೋ ನಿನ್ಗೆ? ಏನೇನು ಮಾತಾಡ್ತಿದ್ಯಲ್ಲ, ಏನು ದಯ್ಯಪ್ಪಯ್ಯ ಅಂತಿದ್ಯಲ್ಲ, ಅವಳಾಗ ನನ್ನ ಕಾಲ್ ನೋಡ್ತಾಳೆ. ಏನು ಮಾಡ್ತಿದ್ದೀರಿ ನೀವು? ಅರೆ ಅದು ಜಾಂದುಕಮ್ಮ ನಂದಕ್ಕೆ ಏನು ಕೇಳಕ್ಕೆ ಅಂತ ಬಂದೆ. ಅದು ಸರಿ ಆಯಿತು, ನಮ್ದಕ್ಕೆ ಕೆಲಸ ಇದೆ, ಅಡುಗೆ ಮಾಡ್ತಾ ಇದ್ದೀವಿ. ಅಲ್ಲ ಕಣಪ್ಪ, ನೀನು ಯಾಕೆ ಹಂಗೆ ಕಂಡ್ಬಿಟ್ಕೊಂಡು ನಿಂತಿದ್ದೀ? ಹೋಗು ಗ್ಲಾಸ್ ನೀರು ತಗೊಂಬನ್ನಲ್ಲ, ಇನ್ನೂ ತರಲಿಲ್ವೇ? ಅದು ಅತ್ತೆ ನೀವು ಮಲಗಿದ್ದು ಜಾಂದುಕಮ್ಮ ಹೋಗ್ಬಿಟ್ರು. ಇಲ್ಲ ತಗೊಂಬತ್ತೀನತ್ತೆ. ಅಯ್ಯೋ ಹೇಳೋದು ಬೊಮ್ಮ ಮತ್ತೆ ಏನಾದ್ರು ಕೇಳ್ಕೊಂಡು ನಾನು ಮುರಳಿ ಫೋನ್ ಮಾಡ್ಬಿಟ್ಟಿದ್ರೆ ನಮ್ಮ ಅತ್ತೆ ಹೋಗೋ ಬದಲು ನನ್ನನ್ನೇ ಕಳಿಸ್ಬಿಡ್ತಿದ್ರು.